ಬರ್ರಿ ನಮ್ಮೆಲ್ಲ ಜವಾರಿ ಮಂದಿ ಮತ್ತೊಮ್ಮೆ ನಮ್ಮ ಉತ್ತರ ಕರ್ನಾಟಕ ಇಂಗ್ಲೀಷ್ ಗ್ರಾಮರ್ ಹ್ಯಾಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಎಲ್ರಿಗೂ ಸ್ವಾಗತ. ನಾವು ಕಳೆದ ಕ್ಲಾಸ್ನೊಳಗೆ ಏನು ಮಾಡಿದ್ದೀವಪ್ಪ ಅಂದ್ರೆ ಅಡ್ಜೆಕ್ಟಿವ್ಗಳನ್ನು ಅಡ್ಜೆಕ್ಟಿವ್ಗಳಲ್ಲಿರ್ತಕ್ಕಂಥ ವಿಧಗಳನ್ನ ಅಧ್ಯಯನ ಮಾಡ್ತಾ ಬಂದಿದ್ವಿ. ಸುಮಾರು 5 ಅಡ್ಜೆಕ್ಟಿವ್ಗಳ ಬಗ್ಗೆ ನಾವು ಆಲ್ರೆಡಿ ಏನು ಮಾಡಿಯಪ್ಪ ಅಂದ್ರೆ ಅಧ್ಯಯನ ಮಾಡಿದ್ದೀವಿ. ಆ 5 ಅಡ್ಜೆಕ್ಟಿವ್ಗಳ ಬಗ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಆ 5 ಅಡ್ಜೆಕ್ಟಿವ್ಗಳಿಗೆ ಏನಾದರೂ ಸಮಸ್ಯೆ ಇದ್ದರೆ ದಯಮಾಡಿ ಏನು ಮಾಡ್ರಪ್ಪ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕ್ರಿ. ಅದನ್ನು ಮುಂದಿನ ವಿಡಿಯೋದೊಳಗೆ ಸಾರ್ಟ್ ಔಟ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗೋಣ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ 6ನೇ ವಿಧ. 6ನೇ ವಿಧ ಯಾವುದು ನೋಡ್ರಿ. 5ನೇ ವಿಧ ಯಾವ್ದು ಚರ್ಚೆ ಮಾಡಿದ್ದೀವಿ ನಾವು? ನ್ಯೂಮರಲ್ ಅಡ್ಜೆಕ್ಟಿವ್ಸ್. ತಲೆಯಾಗಿರಲಿ, ಏನರದು? ನ್ಯೂಮರಲ್ ಅಡ್ಜೆಕ್ಟಿವ್ಸ್. ನ್ಯೂಮರಲ್ ಅಡ್ಜೆಕ್ಟಿವ್ಸ್ ಅಂದರೆ ಏನು? ಸಾಂಖ್ಯಿಕ ವಿಶೇಷಣ ಅಂತ ಹೇಳಿದ್ದೆ ನಾನು ನಿಮಗೆ. ಹಾಗೆ ಇದು 6ನೇದು ಯಾವುದಪ್ಪ ಅಂತಾರೆ? ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್. ನೋಡ್ರಿ, ಇಲ್ಲಿ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಂದ್ರೆ ಏನಪ್ಪ ಅಂದ್ರೆ ಪ್ರಮಾಣವನ್ನು ಹೇಳ್ತಕ್ಕಂಥದ್ದು. ಏನು ಹೇಳ್ತಕ್ಕಂಥದ್ದು? ಪ್ರಮಾಣವನ್ನು ಹೇಳ್ತಕ್ಕಂಥದ್ದು. ಕನ್ಫ್ಯೂಸ್ ಆಗುವ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಾರೆ, ಇಲ್ಲಿ ನಾವು ಕ್ವಾಂಟಿಟಿ ಮತ್ತು ಕೌಂಟ್ ಅಂದಾಗ ಕನ್ಫ್ಯೂಸ್ ಆಗ್ತೀವಿ. ಆದರೆ ಇಲ್ಲಿ ಏನಿಲ್ಲಪ್ಪ ಅಂತಾರೆ, ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಇಲ್ಲ. ಯಾಕೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಇಲ್ಲಪ್ಪ ಅಂತಾರೆ, ಅದು ಏನು ಹೇಳ್ತದ, ಇದು ಏನು ಹೇಳ್ತದ ತಿಳ್ಕೊಂಡ್ರೆ ಬಗ್ಗೆ ಇರ್ತೀರಿ. ಕ್ವಾಂಟಿಟಿವ್ ಅಡ್ಜೆಕ್ಟಿವ್ ಏನು ಹೇಳ್ತದ? ಕ್ವಾಂಟಿಟಿವ್ ಅಡ್ಜೆಕ್ಟಿವ್ ಹೇಳೋದೇನಪ್ಪ ಅಂತಾರೆ, ಇದು ಅನ್ಕೌಂಟೇಬಲ್ ನೌನ್ಸ್ ಬಗ್ಗೆ ಹೇಳ್ತದ. ತಲೆಯಾಗಿರ್ಲಿ, ಏನು ಹೇಳ್ತದ ಇದು? ಅನ್ಕೌಂಟೇಬಲ್ ನೌನ್ಸ್. ಹಾಗಾದ್ರೆ ಇಲ್ಲಿ ಕೌಂಟೇಬಲ್ ನೌನ್ಸ್, ಅನ್ಕೌಂಟೇಬಲ್ ನೌನ್ಸ್ ಬಗ್ಗೆ ನಮಗೆ ಗೊತ್ತಿರ್ಬೇಕು. ಕೌಂಟೇಬಲ್ ನೌನ್ಸ್ ಅಂದರೆ ಏನಪ್ಪ ಅಂತಂದರೆ, ಒಂದೊಂದನ್ನೇ ಬಿಡಿ ಬಿಡಿಯಾಗಿ ಎಣಿಸ್ಲಿಕ್ಕೆ ಸಾಧ್ಯ ಇರತಕ್ಕಂಥವುಗಳನ್ನ ನಾವು ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ಆದರೆ ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಏನಪ್ಪ ಅಂತಾರೆ, ಉದಾಹರಣೆ ನೀರು, ವಾಟರ್. ಎಣಸ್ರಿ, ಎಣ್ಸಕ್ಕೆ ಬರ್ತತ್ತದು? ಇಲ್ಲ. ಎಮೋಷನ್ಸ್ ಎಣಸ್ರಿ, ಎಣ್ಸಕ್ಕೆ ಬರ್ತತಿ? ಇಲ್ಲ. ಆ ಎಣ್ಸಕ್ಕೆ ಬರಲಾರ್ದು ಏನದಲ್ಲ ಅದರ ಬಗ್ಗೆ ಹೇಳ್ತಕ್ಕಂಥದ್ದು, ಅದರ ಪ್ರಮಾಣದ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದಪ್ಪ ಅಂತಾರೆ ಈ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಂತಂಥದ್ದು. ಅಂದರೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಎಕ್ಸಾಂಪಲ್ ಕೊಡೋತಕ್ಕ ಅರ್ಥ ಆಗಂಗಿಲ್ಲ ರೀ. ಒಂದು ಎಕ್ಸಾಂಪಲ್ ನೋಡ್ರಿ. ಎಕ್ಸಾಂಪಲ್, she has little patience. ಪೇಷನ್ಸ್ ಅಂದ್ರೆ ಏನ್ರಿ? ಸಹನೆ. ಮನ್ಯಾಗ ಆಟಿಟಿಗೆ ಸಿಟಿ ಬರಂತಲೇ ಅಂತಿರ್ತಾರೆ ನೋಡ್ರಿ ನಿಮಗೆ. ಜರಾರ ತಡ್ಕೋ ತಾಕತ್ ಬೇಕಲ್ಲ, ಒಳಗೆ ಸಹನ ಶಕ್ತಿ ಬೇಕಲ್ಲ ಅಂತೇಳಿ. ಅದ ಇದ್ರಿ ಪೇಷನ್ಸ್. ಆ ಲಿಟಲ್ ಪೇಷನ್ಸ್ ಅಂದಾಗ ಸಹನ ಶಕ್ತಿ ಕಡಿಮೆ ಐತಿ. ಆಕೆಗೆ ಏನೈತಿ? ಸಹನ ಶಕ್ತಿ ಕಡಿಮೆ ಐತಿ. ಇದರ ಪ್ರಮಾಣವನ್ನು, ಸಹನ ಶಕ್ತಿಯ ಪ್ರಮಾಣವನ್ನು ಯಾವ್ದು ಹೇಳ್ತೀರಿ? ಲಿಟಲ್, ಕಡಿಮೆ ಐತಿ. ಸೊ ಅಲ್ಲಿ 1 2 3 4 5 6 ಅಂತ ಹೇಳಿ ಏನು ಅಳತೆ ಮಾಡಿಲ್ಲ. ಆದ್ರೆ ಅಳತೆ ಮಾಡಿದಂಗೆ ಇದು ಹೆಚ್ಚೈತ್ಯಾ ಕಡಿಮೆ ಐತಿ ಅಂದಾಗ. ಅದಕ್ಕೆ ಈ ಕ್ವಾಂಟಿಟಿವ್ ಅಡ್ಜೆಕ್ಟಿವ್ಗೆ ಮತ್ತು ನ್ಯೂಮರಲ್ ಅಡ್ಜೆಕ್ಟಿವ್ಗೆ ನಿಮ್ಗೆ ಭಾಳ ಸರ ಅದ್ರಾಗ ಮತ್ತೊಂದು ಸಮಸ್ಯೆ ಐತ್ರಿ. ಇಲ್ಲಿ ನೀವು ಕೇಳ್ತಿರೋ ಇಲ್ಲ ಗೊತ್ತಿಲ್ಲ, ನಾನು ಹೇಳ್ಬೇಕಾದದ್ದು ನನ್ನ ಧರ್ಮ ನಾನು ಹೇಳಕತ್ತೀನಿ. ನ್ಯೂಮರಲ್ದೊಳಗೆ ಏನು ಹೇಳಿದ್ದೀವಪ್ಪ ಅಂತಾರೆ ನಾವು? ಡೆಫಿನಿಟ್ ನ್ಯೂಮರಲ್ಸ, ಇನ್ಡೆಫಿನಿಟ್ ನ್ಯೂಮರಲ್ಸ್ ಹೇಳಿದ್ದೀವಲ್ರಿ ಸರ. ಡೆಫಿನಿಟ್ ನ್ಯೂಮರಲ್ಸ್ ಏನು ಬಿಡ್ರಿ, 1 2 3 4 5 6 7 8 ಹಿಂಗೆಲ್ಲ ಕೌಂಟ್ ಮಾಡಿದ್ದೀವಿ ರೀ. ಆ ಕೌಂಟ್ ಮಾಡಿದ್ದು ನ್ಯೂಮರಲ್ ಅಡ್ಜೆಕ್ಟಿವ್ ಗೊತ್ತಾಕತ್ರಿ. ಆದರೆ ಇನ್ಡೆಫಿನಿಟ್ ಒಳಗೆ ಏನಾಗಿತ್ತಪ್ಪ ಅಂದ್ರೆ, ನೀವು ಫ್ಯೂ ಅದು ಬರ್ದಿದ್ರಲ್ರಿ, ಅಲ್ಲೂ ಶಬ್ದಗಳಿದ್ವು ಅಲ್ರಿ. ಫ್ಯೂ ಅಂದ್ರೆ ಕಡಿಮೆ ಅಂತ ಅರ್ಥ ಅಲ್ಲನ್ರಿ. ಹಾಂ, ಅದನ್ನು ಇಲ್ಲಿ ಹೇಳ್ತೀನಿ ನೋಡ್ರಿ. ಎಕ್ಸಾಂಪಲ್ ಎಷ್ಟು ಚಂದ ನೋಡ್ರಿ, ಈ ಕಡೆ ತಿಳ್ಕೊಂಬಿಡ್ರಿ. ಇದು ನ್ಯೂಮರಲ್ಸ್ ರೀ, ನ್ಯೂಮರಲ್ ಅಡ್ಜೆಕ್ಟಿವ್. ಇದು ಕ್ವಾಂಟಿಟಿವ್. ನಿಮಗೆ ಹೆಚ್ಚು ಕಡಿಮೆ ಅನ್ನೋಳಗೆ ಶಬ್ದ ಯಾವ ಬರ್ತಾವು ಅನ್ನೋದು ತರಕಿರ್ಬೇಕು. ಲಾರ್ಜ್ ಅಮೌಂಟ ಮತ್ತು ಸ್ಮಾಲ್ ಅಮೌಂಟ್. ಲಾರ್ಜ್ ಅಮೌಂಟ ಸ್ಮಾಲ್ ಅಮೌಂಟ್ ಅನ್ಬೇಕಾದಾಗ ಇಲ್ಲಿ 2 ಶಬ್ದಗಳನ್ನ ನಾನು ಮೆನ್ಷನ್ ಮಾಡಿದ್ದೆ. ಒಂದೇದು ಯಾವುದಪ್ಪ ಅಂತಾರೆ? ಮೆನಿ. ಮೆನಿ ಅಂದ್ರೆ ಬಹಳ ಅಂತ ಅರ್ಥ. ಲಾರ್ಜ್ ಅಮೌಂಟ್ ಇದು, ಹೌದಾ?
ಇನ್ನು ಕಡಿಮೆ ಅನ್ಬೇಕಾದ್ರೆ ಫ್ಯೂ. ಏನ ಫ್ಯೂ. ಇದು ಸ್ಮಾಲ್ ಅಮೌಂಟ್ ರೀ. ಇದ್ದಿದ್ರೊಳಗೆ ಜರ ಅಂತ ಅದ. ಹಾಗೆ ಈಚೆಗಡೆನೂ ಎರಡು ಬರ್ತಾವ್ರಿ. ಈಚೆಗಡೆ ಯಾವ ಎರಡು ಬರ್ತಾವು? ಈಚೆಗಡೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಾರೆ, ಭಾಳ ಆಡ್ಲಿಕ್ಕೆ ನಾವು ಮಚ್ ಬಳಸ್ತೀವಿ. ಏನು ಬಳಸ್ತೀವಿ? ಮಚ್. MUCH, ಮಚ್ ಅಂದ್ರೆ ಇದು ಲಾರ್ಜ್ ಅಮೌಂಟ್. ಇನ್ನು ಎರಡನೇದು ಯಾವುದಪ್ಪ ಅಂತಾರೆ ಲಿಟಲ್. ಲಿಟಲ್ ಅಂದ್ರೆ ಕಡಿಮೆ. ಇಷ್ಟ ವ್ಯತ್ಯಾಸ ಇರು ಇದ್ರೊಳಗೆ. ಇವತ್ತನ್ನ ಏನು ಮಾಡಕ್ಕೆ ಸಾಧ್ಯತೆ? ಇವುಗಳನ್ನ ನಾವು ಎಣಿಸ್ಲಿಕ್ಕೆ ಸಾಧ್ಯದ. ಇವತ್ತು ಎಣಿಸಿ ನಾವು ಹೇಳಲಿಕ್ಕೆ ಸಾಧ್ಯದ. ಎಣಿಸಿ ಹೇಳಲಿಕ್ಕೆ ಸಾಧ್ಯ ಇರತಕ್ಕಂಥ ಸಂದರ್ಭದೊಳಗೆ ನಾವು ಏನು ಮಾಡ್ತೀವಪ್ಪ ಅಂತಾರೆ ನ್ಯೂಮ್ರಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಆದರೆ ಯಾವ ನೌನ್ಗಳನ್ನು ಅಥವಾ ಪ್ರನೌನ್ಗಳನ್ನು ನಾವು ಕೌಂಟೇಬಲ್ ನೌನ್ ಪ್ರನೌನ್ ಇರಂಗಿಲ್ಲಲ್ಲ, ಅವುಗಳ ಬಗ್ಗೆ ವರ್ಣನೆ ಮಾಡುವಾಗ, ಅವುಗಳ ಪ್ರಮಾಣದ ಬಗ್ಗೆ ವರ್ಣನೆ ಮಾಡುವಾಗ ನಾವು ಯಾವುದನ್ನು ಬಳಸ್ಕೊಳ್ತೀವಪ್ಪ ಅಂದ್ರೆ ಕ್ವಾಂಟಿಟಿವ್ ಅಬ್ಜೆಕ್ಟಿವ್ಸನ್ನು ಬಳಸ್ಕೊಳ್ತೀವಿ. ತಲೆಯಾಗಿರಲಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಮಚ್ ಬಂದಿತ್ತಂದ್ರೆ ಅದು ಕ್ವಾಂಟಿಟಿವ್ ಇರ್ತತಿ, ಮೆನಿ ಬಂದಿತ್ತಂದ್ರೆ ನ್ಯೂಮ್ರಲ್ ಇರ್ತತಿ. ಲಿಟಲ್ ಬಂದಿತ್ತಂದ್ರೆ ಅದು ಕ್ವಾಂಟಿಟಿವ್ ಇರ್ತತಿ, ಫ್ಯೂ ಬಂದಿತ್ತಂದ್ರೆ ಅದು ನ್ಯೂಮ್ರಲ್ ಇರ್ತತಿ. ಹಿಂಗೆ ಇನ್ನೊಂದು 4 ಶಬ್ದಗಳದಾವ, ಅವತ್ತು ನೀವು ಟ್ಯಾಲಿ ಮಾಡ್ಕೊಂಡ್ಬಿಡ್ರಿ. ಆಗಲಿಲ್ಲ ಅಂದ್ರೆ ಭೀ ಕಮೆಂಟ್ದಾಗ ಹಾಕ್ರಿ, ಅವತ್ತು ನಾನು ಟ್ಯಾಲಿ ಮಾಡಿ ಹೇಳ್ತೀನಿ. ಇನ್ನು ಮುಂದಿನದಾಗಿ 7ನೇದಕ್ಕೆ ಹೋಗೋಣ್ರಿ. 7ನೇದು ಯಾವುದು? ಟೋಟಲ್ ಆಗಿ ನಾವು ಎಷ್ಟು ಅದಾವಂತ ಹೇಳಿದ್ವಿ? 8 ಅದಾವಂತ ಹೇಳಿದ್ವಿ. 7ನೇದು ಯಾವುದಪ್ಪ ಅಂತಾರೆ ಪ್ರಾಪರ್ ರೀ. ಪ್ರಾಪರ್ ಅಡ್ಜೆಕ್ಟಿವ್. ಪ್ರಾಪರ್ ಅಡ್ಜೆಕ್ಟಿವ್ ಅಂದ್ರೆ ಅಂತೂ ಗೊತ್ತತ್ ನಿಮಗೆ. ಯಾಕಂದ್ರೆ ಮನುಷ್ಯ ಮೊದಲು ಕಿಮ್ಮತ್ತು ಕೊಡ್ತಕ್ಕಂಥದ್ದು ಯಾರಿಗೆ? ಪರ್ಸನಲ್ ಪ್ರಾಪರ್ಗೆ ಮೊದಲೇ ವೈಯಕ್ತಿಕಕ್ಕೆ ಕಿಮ್ಮತ್ತು ಕೊಡ್ತದೆ ಅನ್ನೋದು ಗೊತ್ತದ ನಿಮಗೆ. ಪ್ರಾಪರ್ ಅಡ್ಜೆಕ್ಟಿವ್ ಅಂದ್ರೆ ಏನಪ್ಪ ಅಂದ್ರೆ ಪ್ರಾಪರ್ ನೌನ್ ಗೊತ್ತದ್ಲೆ ನಿಮಗೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರಾಪರ್ ನೌನ್ ಗೊತ್ತಿಲ್ಲ. ನೌನ್ಗಳ ವಿಧಗಳನ್ನ ಹೇಳುವಾಗ ಪ್ರಾಪರ್ ನೌನ್ ಹೇಳಿದ್ನಲ್ಲ, ವ್ಯಕ್ತಿ ಮತ್ತು ವಸ್ತುಗಳ ಹೆಸರುಗಳನ್ನು. ಆ ವ್ಯಕ್ತಿ ಮತ್ತು ವಸ್ತುಗಳ ಹೆಸರಿನಿಂದ ಎರವಲು ಪಡೆದ ಪದಗಳ ಇವಾಗ್ಯಾವ. ದ ಪ್ರಾಪರ್ ನೌನ್ ಈಸ್, ದ ಪ್ರಾಪರ್ ಅಡ್ಜೆಕ್ಟಿವ್ ಈಸ್ ಡಿರೈವ್ಡ್ ಫ್ರಮ್ ದ ಪ್ರಾಪರ್ ನೌನ್ ಆ್ಯಂಡ್ modified to tell about their origin. ಅಂದರೆ ಪ್ರಾಪರ್ ನೌನ್ನಿಂದ ಅದನ್ನು ನಾವು ಏನು ಮಾಡ್ತೀವಿ, ಅವತ್ತನ್ನ ಪಡ್ಕೊಳ್ತೀವಿ. ಅದನ್ನು ಮಾಡಿಫೈ ಮಾಡಿ ಅದರ ಮೂಲವನ್ನು, ಅದರ ಸ್ಥಾನವನ್ನು, ಅದರ ಗುಣವನ್ನು ಹೇಳ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತಾರೆ ಪ್ರಾಪರ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇದಕ್ಕೆ ವ್ಯಕ್ತಿವಾಚಕ ವಿಶೇಷಣ ಅಂತಲೂ ನಾವು ಕರಿತೀವಿ. ವ್ಯಕ್ತಿವಾಚಕ ವಿಶೇಷಣ ಅಂದ್ರೆ ಗೊತ್ತಾತ್ ನಿಮಗೆ. ಅಂದ್ರೆ ನೀವು ಪ್ರಾಪರ್ ನೌನನ್ನು ಹೆಂಗೆ ಮಾಡಿಫೈ ಮಾಡ್ತೀರಿ ಅಂತ. ಹೌದಿಲ್ಲ? ಕನ್ಫ್ಯೂಸ್ ಆಕೈತ್ರಿ. ಯಾಕಂದ್ರೆ ಪ್ರಾಪರ್ ನೌನ್ ಅಂದ್ರೆ ಇಟ್ಟಿರ್ತಕ್ಕಂಥ ಹೆಸರು. ಆ ಇಟ್ಟಿರ್ತಕ್ಕಂಥ ಹೆಸರನ್ನು ಹೆಂಗೆ ಏನಾಗಿ ಮಾಡೋಕ್ಕೆ ಸಾಧ್ಯತೆ? ಏನಪ್ಪ ಅಂತಂದ್ರೆ ಅದನ್ನು ಮಾಡಿಫೈ ಮಾಡೋಕ್ಕೆ ಹೆಂಗೆ ಸಾಧ್ಯತೆ ಐತ್ರಿ. ಹೆಂಗೆ ಸಾಧ್ಯತೆ ಅನ್ನೋದನ್ನು ನಾನಿಲ್ಲಿ 3 ನಮೂನಿ ಚೇಂಜ್ ಮಾಡಿ ತೋರಿಸ್ತೇನೆ ರೀ. ಹಂಗೆ 5-6 ನಮೂನಿ ಚೇಂಜ್ ಆಕತ್ರಿ. ಒಂದೇದು ನೋಡ್ರಿ, ಎಕ್ಸಾಂಪಲ್ 1. ಜಿಯೋಗ್ರಫಿಕಲಿ ನಾವೇನು ಮಾಡ್ತೀವಪ್ಪ ಅಂತಾರೆ, ಒಂದೊಂದು ಸ್ಥಳದೊಳಗೆ ವಾಸ ಮಾಡ್ತಿರ್ತಕ್ಕಂಥವ್ರಿಗೆ ನಾವು ಒಂದೊಂದು ಹೆಸರಿಂದ ಕರಿತೀವಿ. ಉದಾಹರಣೆಗೆ ಅಮೇರಿಕಾದಾಗ ವಾಸ ಮಾಡೋರಿಗೆ ಏನು ಹೇಳ್ತೀವಿ ರೀ? ಜಿಯೋಗ್ರಫಿಕಲ್ ರೀ, ದೇಶದ. ಅಮೇರಿಕಾದವ್ರಿಗೆ ವಾಸ ಮಾಡೋರಿಗೆ ಏನಂತೀವಿ? ಅಮೇರಿಕನ್. ಮೆಕ್ಸಿಕೋದಾಗ ವಾಸ ಮಾಡೋರಿಗೆ ಏನಂತೀವಿ? ಮೆಕ್ಸಿಕನ್. ಇಂಡಿಯಾದಾಗ ವಾಸ ಮಾಡೋರಿಗೆ ಏನಂತೀವಿ? ಇಂಡಿಯನ್. ಓಕೆ. ಇದು ಅಮೇರಿಕಾ ಅನ್ನೋದನ್ನ ಮಾರ್ಪಾಡು ಮಾಡಿ ಅಮೇರಿಕನ್ ಆಗೈತೆ. ಮೆಕ್ಸಿಕೋ ಅನ್ನೋದನ್ನ ಮಾರ್ಪಾಡು ಮಾಡಿ ಮೆಕ್ಸಿಕನ್ ಆಗೈತೆ. ಇಂಡಿಯಾ ಅನ್ನೋದು ಮಾರ್ಪಾಡಾಗಿ ಇಂಡಿಯನ್ ಆಗೈತೆ. ಸೊ ಆ ಮನುಷ್ಯ ಎಲ್ಲಾವ ಅಂತ ಹೇಳಲಿಕ್ಕೆ ನಾವೇನು ಮಾಡೀವಿ? ಇದನ್ನು ಬಳಕೆಯನ್ನು ಮಾಡೀವಿ. ಈ ಪ್ರಾಪರ್ ನೌನನ್ನು ಅಲ್ಟರ್ನೇಟ್ ಮಾಡಿ ಪ್ರಾಪರ್ ಅಡ್ಜೆಕ್ಟಿವ್ ಆಗಿ ಮಾಡ್ಕೊಳ್ತೀವಿ. ಇದು ಜಿಯೋಗ್ರಫಿಕ್ ದಾತ್ರಿ. ಇನ್ನು ಕಲ್ಚರಲ್ ಆಗಿ ಹೇಳ್ತೀನಿ ನೋಡ್ರಿ ನಿಮಗೆ. ಕಲ್ಚರಲ್ ಆಗಿ ಅಥವಾ ರಿಲಿಜಿಯಸ್ ಆಗಿ.
ಬುದ್ಧಿಸ್ಟ್. ಬುದ್ಧಿಸ್ಟ್ ಅಂದ್ರೆ ರೀ ಬೌದ್ಧ ಧರ್ಮವನ್ನು ಫಾಲೋ ಮಾಡವ ಬುದ್ಧಿಸ್ಟ್. ಹಾಗೆ ವಿಕ್ಟೋರಿಯನ್. ರಾಣಿ ವಿಕ್ಟೋರಿಯಾನನ್ನು ಫಾಲೋವರ್ ಮಾಡ್ತಕ್ಕಂಥವ್ರು ವಿಕ್ಟೋರಿಯನ್. ಹಂಗೆ ರೋಮನ್ ಒಂದು ಬರ್ತದೆ, ರೋಮ್ ಸಾಮ್ರಾಜ್ಯದವ್ರಿಗೆ ಸಂಬಂಧಪಟ್ಟವರಿಗೆ ರೋಮನ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ತಗೋರಿ. ಥರ್ಡ್ ಒನ್ ಯಾವುದಪ್ಪ ಅಂತಾರೆ ಬ್ರ್ಯಾಂಡ್ಗಳು ರೀ, ಅಥವಾ ರೀಜನಲ್ ಅಂತ ಕರಿತೀವಿ. ಅವುಗಳನ್ನು ಹೆಂಗೆ ಬರಿತೀವಿ? ಅಲ್ಫಾ ಬ್ರ್ಯಾಂಡಿಗೆ ಸಂಬಂಧಪಟ್ಟಂತೆ ನಾವು ಏನಂತ ಕರಿತೀವಿ? ಅಲ್ಫೈನ್. ಓಕೆ, ಆಲ್ಪ್ಸ್ದೊಳಗೆ ಇರ್ತಕ್ಕಂಥವ್ರಿಗೆ ಅಲ್ಫೈನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಗಾಡಿ ಭಾಳ ಚಲೋ ಇರ್ತಂದ್ರೆ ಗಾಡಿಯನ್ನು ಎದಕ್ಕೆ ಹೆಚ್ಚಾಗಿ ಹೋಲಿಸ್ತಾರ್ರಿ? ಫೋರ್ಡ್. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಭಾಳ ಇಂಪಾರ್ಟೆಂಟ್ ಅದ. ಯಾವಾಗಲೂ ಪ್ರಾಪರ್ ಅಡ್ಜೆಕ್ಟಿವ್ ಸ್ಟಾರ್ಟ್ ಆಗ್ಬೇಕಾರೆ ಕಂಪಲ್ಸರಿ ಕ್ಯಾಪಿಟಲ್ ಲೆಟರ್ದಿಂದ ಚಾಲು ಆಕತಿ. ನೋಡ್ರಿ, ಎಲ್ಲಿ ಒಂದು ನಾ ಏನು ಮಾಡಿಲ್ಲ, ಎದರಿಂದ ಬರ್ದಿಲ್ಲ, ಸ್ಮಾಲ್ ಲೆಟರ್ದಿಂದ ಬರ್ದಿಲ್ಲ. ಎಲ್ಲದಕ್ಕೂ ಫಸ್ಟ್ ಲೆಟರ್ ಏನದ ರೀ? ಕ್ಯಾಪಿಟಲ್ ಲೆಟರ್ ಅದ. ಅಂದ್ರೆ ಪ್ರಾಪರ್ ನೌನ್ ಹೆಂಗೆ ಕ್ಯಾಪಿಟಲ್ ಲೆಟರ್ದಿಂದ ಸ್ಟಾರ್ಟ್ ಆಕತಿ ನೋಡು, ಹಂಗೆ ಪ್ರಾಪರ್ ಅಡ್ಜೆಕ್ಟಿವ್ ಕೂಡ ಕ್ಯಾಪಿಟಲ್ ಲೆಟರ್ದಿಂದ ಸ್ಟಾರ್ಟ್ ಆಕತಿ. ಇನ್ನು ಇದಕ್ಕೆ ಕೆಳಗೆ ನಾವು ಸಫಿಕ್ಸ್ಗಳನ್ನು ಹಚ್ತಕ್ಕಂಥ ಸಫಿಕ್ಸ್ಗಳು ಭಾಳ ಹಚ್ತೀವಿ. ಎ ಅಣ್ಣ, ಐ ಎ ಅಣ್ಣ, ಐ ಎಸ್ ಎಚ್, ಅಂದರೆ ಇವುಗಳನ್ನು ಹಚ್ಚೋದ್ರ ಸಫಿಕ್ಸ್ಗಳನ್ನ ಹಚ್ಚೋದ್ರ ಮುಖಾಂತರ ನಾವು ಏನು ಮಾಡ್ತೀವಿ? ಅದನ್ನ ಪ್ರಾಪರ್ ಅಡ್ಜೆಕ್ಟಿವ್ ಆಗಿ ಬದಲಾವಣೆ ಮಾಡ್ಕೊಳ್ತೀವಿ. ಈ ಪ್ರಾಪರ್ ಅಡ್ಜೆಕ್ಟಿವನ್ನು ಏನಪ್ಪ ಅಂದ್ರೆ ಪ್ರಾಪರ್ ನೌನ್ ಹೆಂಗೆ ತಿಳ್ಕೊಂಡಿರ್ತಾರಲ್ಲ ಅದಕ್ಕೆ ಸಫಿಕ್ಸ್ ಹಚ್ಚಿದ್ರಂದ್ರೆ ಅದು ಪ್ರಾಪರ್ ಅಡ್ಜೆಕ್ಟಿವ್. ಸಫಿಕ್ಸ್ ಅಂದ್ರೆ ಗೊತ್ತಿರಲ್ಲ, ಮುಂದೆ ಹಚ್ಚು, ಹಿಂದೆ ಹಚ್ಚುಕ್ಕೆ ಏನಂತಾರೆ ಅಂದ್ರೆ ಪ್ರಿಫಿಕ್ಸ್ ಅಂತಾರೆ. ಅವ್ರ ಮುಂದೆ ಎ ಅಣ್ಣ, ಐ ಎ ಅಣ್ಣ, ಐ ಎಸ್ ಎಚ್ ಇವತ್ತು ಹಚ್ಚಿದ್ರಪ್ಪ ಅಂದ್ರೆ ಇದು ಸಫಿಕ್ಸ್. ಆ ಪ್ರಾಪರ್ ನೌನ್ ಮುಂದೆ ಏನು ಮಾಡಿರ್ತಾರೆ? ಇವತ್ತು ಹಚ್ಚಿದಾರೆ ಅಂದ್ರೆ ಭಾಳ ತಲೆ ಕೆಡಿಸ್ಕೊಳ್ಳಲ್ಲ. ಅದೇನು ಕಂಪಲ್ಸರಿ ಪ್ರಾಪರ್ ಅಡ್ಜೆಕ್ಟಿವ್ ಇರ್ತೈತ್ರಿ, ಅದು ಬೇರೆ ಇರಂಗಿಲ್ಲ. ಸೊ ಈಗ 7 ಥರಗಳನ್ನು ನಮಗೆ ಏನಾದಪ್ಪ ಅಂತಾರ ಕಂಠಸ್ಥ ಅದು. ಇನ್ನು ಕೊನೆಯದು ಲಿಸ್ಟ್ನೊಳಗೆ ಲಾಸ್ಟ್ ಯಾವುದಪ್ಪ ಅಂತಂದರೆ 8ನೇದು. ಇಲ್ಲಿ ನಾವು 10, 12 ನೋಡೋಕ್ಕಿಂತನೂ ಇದನ್ನೊಂದು ನೋಡಿಬಿಟ್ಟಿವಿ ಅಂದ್ರೆ ಬಗೆಹರಿತ್ರಿ. ಲಾಸ್ಟ್ದು ಯಾವುದಪ್ಪ ಅಂತಾರೆ 8 ಪೊಸೆಸಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಬಗ್ಗೆ ಅಂತೂ ಏನು ಹೇಳಕತ್ತಂಗಿಲ್ಲ ರೀ. ಒಟ್ಟು ಪೊಸೆಸಿವ್ ಸಭಾಗಿರೆ ಸಮಾಜ ಹಾಳಾಗಿ ಕೊಟ್ಟು ಹೊಯ್ಕೋತ ಹೊಂಟದ ಕರೆ ಪೊಸೆಸ್ನೆಸ್ ಹೋಗೋತ್ ಮಂದಿದು. ಒಟ್ಟ ಏನಪ್ಪ ಅಂದ್ರೆ ನೋಡಿದ್ದೆಲ್ಲ ನಂದಣ ಆಯ್ತು ರೀ ಮಂದಿಗೆ. ಗಾಡಿ ನಂದು, ಮಣಿ ನಂದು, ಊರು ನಂದು. ಆ ನಂದು ಅಂತಕ್ಕಂಥದ್ದು ಏನತ್ಲೆ ಅದನ್ನು ಬಿಂಬಿಸ್ತಕ್ಕಂಥದ್ದು ಪೊಸೆಸಿವ್ನೆಸ್ನ. ಈ ಪೊಸೆಸಿವ್ ಅಡ್ಜೆಕ್ಟಿವ್ಗಳನ್ನು ಕೂಡ ನಾವು ಏನಂತ ಕರಿತೀವಪ್ಪ ಅಂತಾರೆ, ದೀಸ್ ಆರ್ ದ್ಯಾಟ್ ಕೈಂಡ್ ಆಫ್ ಅಡ್ಜೆಕ್ಟಿವ್ಸ್ ವಿಚ್ ಸೇಸ್ ಆರ್ ವಿಚ್ ಎಸ್ಟಾಬ್ಲಿಷ್ ದ ಓನರ್ಶಿಪ್ ಆನ್ ನೌನ್ ಆರ್ ಪ್ರೊನೌನ್. ಯಾವಾಗ ಆ ಪ್ರೊನೌನ್ ಅಥವಾ ನೌನ್ ಮೇಲೆ ಮಾಲೀಕತ್ವವನ್ನು ಸಾಧಿಸಲಿಕ್ಕೆ ನಾವು ಒಂದು ಶಬ್ದವನ್ನು ಪ್ರಯೋಗ ಮಾಡ್ತೀವೋ ಅದು ಏನಾಕತ್ತಪ್ಪ ಅಂದ್ರೆ ಪೊಸೆಸಿವ್ ಅಡ್ಜೆಕ್ಟಿವ್ ಆಕತಿ. ಸರ ಮತ್ತು ಮಣ್ಣಿ ಪೊಸೆಸಿವ್ ಪ್ರೊನೌನ್ ಬೇರೆ ಹೇಳಿರಿ, ಅವಾಗೂ ಹಿಂಗೆ ಹೇಳಿದ್ರಿ, ಮತ್ತು ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ರೀ ಅನ್ನೋದಾದ್ರೆ ಬರ್ರಿ ಇಲ್ಲಿ ಹುಡುಗರೇ ಭಾಳ ಟೆನ್ಷನ್ ತೊಗೊಳ್ಳೋಂಥದ್ದೇನು ಇಲ್ಲಿ. ಯಾಕಪ್ಪ ಅಂತಂದ್ರೆ ಕಂಪ್ಯಾರಿಸನ್ ಮಾಡಿ ಕಲಿಬೇಕು ಮನುಷ್ಯ. ಇಲ್ಲಿ ಪೊಸೆಸಿವ್ ಪ್ರೊನೌನ್ ನೋಡೋಣ ಮೊದಲು ಈಚೆಗಡೆ, ಹೌದಾ? ಈಚೆಗಡೆ ಅದೇನ್ರಿ ಪೊಸೆಸಿವ್ ಅಡ್ಜೆಕ್ಟಿವ್. ಈಚೆಗಡೆ ಒಂದು ಉದಾಹರಣೆ ಬರಿತೇನೆ ರೀ. ಏನು ಹೇಳ್ಬೇಕಾಗೈತಿ ನನಗೀಗ? ಆ ಬುಕ್ ನಂದಂತ ಹೇಳ್ಬೇಕಾಗೈತಿ. ಆ ಬುಕ್ಕ ನಂದಂತ ಹೇಳ್ಬೇಕಾಗೈತಿ. ಆ ಬುಕ್ ನಂದಂತ ಹೇಳೋದ್ರೊಳಗೆ ವ್ಯತ್ಯಾಸ ಐತ್ರಿ. ಹೆಂಗೆ ವ್ಯತ್ಯಾಸ ಐತಿ ನೋಡ್ರಿ. ಪೊಸೆಸಿವ್ ಪ್ರೊನೌನ್ ಏನು ಹೇಳ್ತದಪ್ಪ ಅಂತಾರ, ದ್ಯಾಟ್ ಬುಕ್ ಈಸ್
ಮೈನ್ ಹೇಳಿದ್ನ ನಿಮ್ಗೆ. ಮೈನ, ಅವರ್ಸ, ಹರ್ಸ, ಇಟ್ಸ ಇವೆಲ್ಲ ಏನಕ್ಕವ ಹಿಂಗೆ ಬರ್ತಾವ ಅಂತೇಳಿ. ಹೌದಾ? ನೆಕ್ಸ್ಟ್ ಇದನ್ನ ಪೊಸೆಸಿವ್ ಅಡ್ಜೆಕ್ಟಿವ್ ಒಳಗೆ ಹೇಳ್ಬೇಕಾಗೈತಿ. ಆ ಬುಕ್ ಯಾರ್ದು? ನಂದು ಅಂತೇಳಿ. ಅದನ್ನ ಹೆಂಗೆ ಬರಿತೀನಿ ನೋಡ್ರಿ. ದ್ಯಾಟ್ ಈಸ್ ಮೈ ಬುಕ್. ಎರಡು ಒಂದ ಅರ್ಥಾರ್ಥಿ ಎರಡು ಒಂದ. ಮೈನ್ ಅಂತ ಬಂತು ಕಂಪಲ್ಸರಿ ಪೊಸೆಸಿವ್ ಪ್ರೊನೌನ್ ಆಗಿರ್ತದ. ಮೈ ಅಂತ ಬಂತು ಕಂಪಲ್ಸರಿ ಪೊಸೆಸಿವ್ ಅಡ್ಜೆಕ್ಟಿವ್ ಆಗಿರ್ತದ. ಸೊ ಈಚೆಗಡೆ ಬರ್ಬೇಕಾದದ್ದು ಮೈಂಡ್ದಾಗ ಇಟ್ಕೊಂಡ್ಬಿಡ್ರಿ. ಮೈನ, ಅವರ್ಸ, ಯುವರ್ಸ, ಹರ್ಸ್, ಹಿಜ, ಹರ್ಸ, ದೇರ್ಸ, ಮತ್ತೆ ಯಾವ್ದು ಉಳಿತ್ರಿ? 1 2 3 4 5 6 ಅದು. ನಾವೊಂದು ಯಾವ್ದು ಉಳಿತ್ಲ? ಇಟ್ಸ್. ಐತ್ರಿ. ಆದ್ರೆ ಇಲ್ಲಿ ಹೆಂಗೆ ಬರಂಗಿಲ್ರಿ. ಇಲ್ಲಿ ಮೈನ್ ಇದ್ದಿದ್ದು ಏನಕ್ಕತ್ರಿ? ಮಾಯ ಆಕ್ಕತಿ, ಅವರ್ ಆಕ್ಕತಿ, ಯುವರ್ ಆಕ್ಕತಿ, ಹಿಜ್ ಆಕ್ಕತಿ. ಹಿಜ ಉಳಿದೈತಿ ಇಲ್ಲಿ. ಆದ್ರೆ ಹಿಜ್ ಉಳ್ದಾಗ ಆಮೇಲೆ ದೇರ್ ಆಕ್ಕತ್ತೆ, ಹರ್ ಆಕ್ಕತ್ತೆ, ಇಟ್ಸ್. ಸೊ ವಾಕ್ಯ ರಚನೆಯನ್ನು ಗಮನಿಸಲು ಇಟ್ಕೊಂಡು ಏನು ಮಾಡ್ಬೇಕು ನಾವು? ಮತ್ತು ಇಲ್ಲಿ ನೀವು ಮತ್ತೊಂದು ಕನ್ಫ್ಯೂಸ್ ಆಕತ್ತಿಲ್ಲ. ಏನು ಕನ್ಫ್ಯೂಸ್ ಆಕತಿ ಗೊತ್ತೇನ್ರಿ ಸರ? ಇಲ್ಲೂ ಹಿಜ್ ಐತ್ರಿ, ಇಲ್ಲೂ ಹಿಜ್ ಐತಿ. ಇಲ್ಲಿ ಹೆಂಗ್ರಿ? ಭಾಳ ಟೆನ್ಷನ್ ತೊಗೊಳಂಗಿಲ್ಲ. ಹಿಜ್ಜ ದಂಡಿ ಬರ್ತೈತಿ ಇಲ್ಲಿ. ಅದರ ಜೊತೆಗೆ ಏನು ಬರ್ತಪ್ಪ ಅಂತಾರೆ? ನೌನ್ ಬರ್ತೈತಿ. ತಿಳಿತಾ? ಇಷ್ಟು ಅಡ್ಜೆಕ್ಟಿವ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸುಮಾರು 3 ದೀರ್ಘಕಾಲದ ವಿಡಿಯೋಗಳಲ್ಲಿ ನಾವು ಅಡ್ಜೆಕ್ಟಿವ್ಗಳನ್ನು ಒಂದೊಂದಾಗಿ ಎಳೆಯಾಗಿ ಬಿಡಿಸಿಟ್ಟಿದ್ದೀವಿ. ಇಷ್ಟಾಗಿಯೂ ಯಾವುದಾದ್ರೂ ಅಡ್ಜೆಕ್ಟಿವ್ ಒಳಗಡೆ ನಿಮಗೆ ಯಾರಿಗಾದರೂ ಸಮಸ್ಯೆ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ಹಾಗೆ ಮುಂದಿನ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದು ರೀ? ಅಡ್ಜೆಕ್ಟಿವ್ ಮುಗಿತ್ರಿ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? 4ನೇದು ಯಾವುದು? ಅದಕ್ಕೆ ರೆಡಿಯಾಗಿರ್ರಿ. ವರ್ಬ್ಗೆ ಮುಂದಿನ ಒಂದು ವಿಡಿಯೋದೊಳಗೆ ನಾವು ವರ್ಬ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೆ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಹಾಗೆ ಈ ವಿಡಿಯೋನ ನೋಡಿರಿ, ನೋಟ್ ಡೌನ್ ಮಾಡ್ಕೊಡ್ರಿ. ನೋಟ್ ಡೌನ್ ಮಾಡ್ಕೊಂಡ ನಂತರ ಹಂಗೆ ಬಿಟ್ಟು ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮುಂದೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಹೇಳ್ತಾ ಇದ್ವಿ. ಎಲ್ರಿಗೂ ಗುಡ್ ಬೈ.